ಅತ್ತ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ. ಹಾಗೇನೆ ಜನ ಕೂಡ ಕೇಳ್ತಾ ಇದ್ದಾರೆ. ಎರಡೆರಡು ಬಾರಿ ಎಫ್ಐಆರ್ ದಾಖಲಾದ್ರೂ ಕೂಡ ಬಂಧನಕ್ಕೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜೀವ್ ಗೌಡ ನಿಜವಾಗ್ಲೂ ತಲೆಮರೆಸಿಕೊಂಡಿದ್ದಾರಾ? ಪೊಲೀಸರಿಗೆ ಸಿಗ್ತಾನೆ ಇಲ್ವಾ? ಹಾಗಾದ್ರೆ ಅಷ್ಟಕಷ್ಟನ ಅವ್ರನ್ನ ಹಿಡಿಯೋದು? ಆಹಾರ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ರಾಜೀವ್ ಗೌಡಗೆ ಅನ್ನೋ ಪ್ರಶ್ನೆ. ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಪೊಲೀಸರ ಮೇಲೆ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ಸಿಗರೇ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತರೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲ್ಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಅಂತ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗಳು ತಮಗೆ ಎಷ್ಟು ಬೇಸರ ಆಗಿದೆ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಬುದ್ಧಿ ಹೇಳ್ತೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯ ಅನ್ಸ್ಕೊಂಡಿದ್ದನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮ್ಮ. ಅತ್ತ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ. ಹಾಗೇನೆ ಜನ ಕೂಡ ಕೇಳ್ತಾ ಇದ್ದಾರೆ. ಎರಡೆರಡು ಬಾರಿ ಎಫ್ಐಆರ್ ದಾಖಲಾದ್ರೂ ಕೂಡ ಬಂಧನಕ್ಕೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜೀವ್ ಗೌಡ ನಿಜವಾಗ್ಲೂ ತಲೆಮರೆಸಿಕೊಂಡಿದ್ದಾರಾ? ಪೊಲೀಸರಿಗೆ ಸಿಗ್ತಾನೆ ಇಲ್ವಾ? ಹಾಗಾದ್ರೆ ಅಷ್ಟಕಷ್ಟನ ಅವ್ರನ್ನ ಹಿಡಿಯೋದು? ಆಹಾರ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ರಾಜೀವ್ ಗೌಡಗೆ ಅನ್ನೋ ಪ್ರಶ್ನೆ. ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಪೊಲೀಸರ ಮೇಲೆ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ಸಿಗರೇ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತರೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲ್ಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಅಂತ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗಳು ತಮಗೆ ಎಷ್ಟು ಬೇಸರ ಆಗಿದೆ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಬುದ್ಧಿ ಹೇಳ್ತೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯ ಅನ್ಸ್ಕೊಂಡಿದ್ದನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮ್ಮ. ಅತ್ತ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ. ಹಾಗೇನೆ ಜನ ಕೂಡ ಕೇಳ್ತಾ ಇದ್ದಾರೆ. ಎರಡೆರಡು ಬಾರಿ ಎಫ್ಐಆರ್ ದಾಖಲಾದ್ರೂ ಕೂಡ ಬಂಧನಕ್ಕೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜೀವ್ ಗೌಡ ನಿಜವಾಗ್ಲೂ ತಲೆಮರೆಸಿಕೊಂಡಿದ್ದಾರಾ? ಪೊಲೀಸರಿಗೆ ಸಿಗ್ತಾನೆ ಇಲ್ವಾ? ಹಾಗಾದ್ರೆ ಅಷ್ಟಕಷ್ಟನ ಅವ್ರನ್ನ ಹಿಡಿಯೋದು? ಆಹಾರ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ರಾಜೀವ್ ಗೌಡಗೆ ಅನ್ನೋ ಪ್ರಶ್ನೆ. ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಪೊಲೀಸರ ಮೇಲೆ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ಸಿಗರೇ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತರೋ ಅವಕಾಶ ಸರಿ ಇಲ್ಲ.
ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲ್ಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಅಂತ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗಳು ತಮ್ಗೆ ಎಷ್ಟು ಇದು ಬೇಸರ ಆಗಿದೆ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮ್ಗೆ. ಅತ್ತ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ. ಹಾಗೇನೆ ಜನ ಕೂಡ ಕೇಳ್ತಾ ಇದ್ದಾರೆ. 2 ಬಾರಿ ಎಫ್ಐಆರ್ ದಾಖಲಾದ್ರೂ ಕೂಡ ಬಂಧನಕ್ಕೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜೀವ್ ಗೌಡ ನಿಜವಾಗ್ಲೂ ತಲೆಮರೆಸಿಕೊಂಡಿದ್ದಾರಾ? ಪೊಲೀಸರಿಗೆ ಸಿಗ್ತಾನೆ ಇಲ್ವಾ? ಹಾಗಾದ್ರೆ ಅಷ್ಟು ಕಷ್ಟನ ಅವ್ರನ್ನ ಹಿಡಿಯೋದು? ಆಹಾರ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ರಾಜೀವ್ ಗೌಡಗೆ ಅನ್ನೋ ಪ್ರಶ್ನೆ. ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಪೊಲೀಸರ ಮೇಲೆ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ಸಿಗರೇ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತರೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲ್ಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಅಂತ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗಳು ತಮ್ಗೆ ಎಷ್ಟು ಇದು ಬೇಸರ ಆಗಿದೆ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ.